ಬೆಳಗಾವಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಹಿಂಸಾತ್ಮಕ ರೂಪವನ್ನು ಪ್ರತಿಭಟನೆ ಪಡಿತು. ಈಗ ಈ ಪ್ರಕರಣದಲ್ಲಿ 11 ಜನರನ್ನ ಎಫ್ಐಆರ್ನಲ್ಲಿ ಸೇರಿಸಲಾಗಿದೆ. ಅಂದರೆ 11 ಜನರ ವಿರುದ್ಧ ಎಫ್ಐಆರ್ ಆಗಿದೆ. PSI ಪಾಟೀಲ್ ಅವರು ಕೊಟ್ಟಂತಹ ದೂರಿನ ಅನ್ವಯ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಪ್ರತಿಭಟನೆ ವೇಳೆ ಪೊಲೀಸರನ್ನ ಕೊಲೆ ಮಾಡುವ ಉದ್ದೇಶ ಇಟ್ಕೊಂಡು ಬಂದು ಹಿಂಗೆ ಕಲ್ಲೆಸೆದ್ರು ಅನ್ನೋದು PSI ಪಾಟೀಲ್ ಅವರು ಕೊಟ್ಟಿರುವ ದೂರಿನ ಸಾರಾಂಶ. ಕಲ್ಲು ತೂರಾಟ ಮಾಡಿ ಹಲ್ಲೆ ಮಾಡಿ ತೀವ್ರ ಗಾಯಗೊಳಿಸಿದ ಆರೋಪ. ದೂರಿನಲ್ಲಿ ಉಲ್ಲೇಖ ಅನ್ವಯ ಯಮಕನಮರಡಿ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಸಾರ್ವಜನಿಕ ಆಸ್ತಿ ಹಾನಿ ಮಾಡಿದಂತಹ ವಿಚಾರದಲ್ಲೂ ಸೆಕ್ಷನ್ಸ್ಗಳನ್ನು ಸೇರಿಸಿದ್ದಾರೆ. ಸದ್ಯ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ. ಸ್ಥಳೀಯ CC ಕ್ಯಾಮೆರಾಗಳನ್ನು ಚೆಕ್ ಮಾಡೋ ಕೆಲಸ ಕೂಡ ಆಗ್ತಾ ಇದೆ. 11 ಜನ ಅಂತೆ ಟೋಟಲ್ ಆಗಿ. ಇದಕ್ಕೆ ಇನ್ನೂ ಒಂದಷ್ಟು ಜನರನ್ನ ಸೇರಿಸ್ಬೋದು. ಬಟ್ ಕಲ್ಲು ತೂರಿದವರು ಯಾರು? ರೈತರ ಅಥವಾ ರೈತರ ಸೋಗಿನಲ್ಲಿ ಬಂದವರ, ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಳೋಕೆ ಬಂದವರ, ಎಲ್ಲ ವಿಚಾರಗಳು ಕೂಡ ಗೊತ್ತಾಗಬೇಕಾಗಿದೆ. ಸಾಮಾನ್ಯವಾಗಿ ಪೊಲೀಸರು ಕಂಪ್ಲೇಂಟ್ ಮಾಡ್ತಾರೆ ಅಂದಾಗ ಒಂದು 5-6 ಸೆಕ್ಷನ್ಗಳು ಏನಿಲ್ಲ ಆದರೂ ಹಾಕಿರ್ತಾರೆ. ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು, ಕರ್ತವ್ಯ ನಿರತ ಅಧಿಕಾರಿಗೆ ಹೊಡೆದಿದ್ದು, ಇದೆಲ್ಲ ಇರುತ್ತೆ. ಪ್ರತಿಭಟನೆ ಮಾಡೋ ಟೈಮ್ನಲ್ಲಿ 2:15 ಸುಮಾರಿಗೆ ಕೆಲವರೆಲ್ಲ ಕುಡಿದು ಬಂದು ಅಲ್ಲಿ ಗಲಾಟೆ ಮಾಡ್ತಾಯಿದ್ರು. ಅವ್ರನ್ನ ಪ್ರಿವೆಂಟಿವ್ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಅವ್ರು ರೈತರ ಮುಖಂಡರೇ ಅವ್ರಿಗೆ ಪ್ರಿವೆಂಟಿವ್ ಅರೆಸ್ಟ್ ಮಾಡಿ ಅಂತ ಪೊಲೀಸರಿಗೆ ಸೂಚನೆ ನೀಡಿದ್ರು. ಅವ್ರಿಗೆ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಕೆಲವರು ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ಅದರಲ್ಲಿ ನಮ್ಮ 11 ಜನಕ್ಕೆ ಪೊಲೀಸರಿಗೆ ಗಾಯ ಆಗಿದೆ. 2 ಅಡ್ಮಿಟ್ ಇಟ್ಟಿದ್ದಾರೆ. ಇನ್ನು 4 KSRTC ಬಸ್ಸು, 2 ಪೊಲೀಸ್ ವಾಹನಗಳಿಗೆ ಗಾಜು ಹೊಡೆದಿದೆ. ಈಗಾಗಲೇ ಪ್ರಕರಣದ ಬಗ್ಗೆ ವಿಡಿಯೋ ಮತ್ತು ಆಡಿಯೋ ಮತ್ತು ಫೋಟೋಗಳು ಕೆಲವೆಲ್ಲ ಇದ್ದಾವೆ. ಅದನ್ನು ನೋಡಿಕೊಂಡು ಅವ್ರಿಗೆ ಯಾರು ನಿಜವಾಗಿ ಕಲ್ಲು ಹೊಡೆದಿದ್ದಾರೆ ಅವ್ರಿಗೆ ದಸ್ತಗಿರಿ ಮಾಡೋ ಪ್ರಕ್ರಿಯೆ. ಡೀಟೇಲ್ಸ್ ಕೊಡ್ತಾರೆ ಚೇತನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚೇತನ್, ಈಗ 11 ಜನರ ವಿರುದ್ಧ ಸೆಕ್ಷನ್ಸ್ ಏನೇನು ಹಾಕಿದ್ದಾರೆ, ಆಮೇಲೆ ಐಡೆಂಟಿಫೈ ಮಾಡೋ ಕೆಲಸ ಎಲ್ಲಿ ತನಕ ಬಂದಿದೆ? ಮಮತಾ, ಖಂಡಿತವಾಗಿ ಕೂಡ ನಿನ್ನೆ ಏನು ರಾಷ್ಟ್ರೀಯ ಹೆದ್ದಾರಿ ತಡೆ ಸಂದರ್ಭದಲ್ಲಿ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಆಗಿತ್ತು. ಆ ಘಟನೆಯನ್ನು ಪೊಲೀಸರು ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಏನು ADGP ಹಿತೇಂದ್ರ ಅವರು ಕೂಡ ಇಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದರು. ಅದ್ರ ಜೊತೆಗೆ ಏನು ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಅಧಿಕಾರಿಗಳೊಂದಿಗೆ ನಿರಂತರ ಸಭೆ ಮಾಡಿದರು. ಈಗಾಗಲೇ ಪೊಲೀಸರು ಈಗ ಫೀಲ್ಡ್ಗೆ ಇಳಿದಿರುವಂಥದ್ದು. ಯಾವ್ಯಾವ CCTV ಫೋಟೇಜ್ ಆಗಿರ್ಬೋದು, ಮೊಬೈಲ್ಗಳಲ್ಲಿ ಏನು ಕಲ್ಲು ತೂರಾಟದ ದೃಶ್ಯಗಳಿದ್ದಾವೆ, ಆ ದೃಶ್ಯಗಳನ್ನ ಆಧರಿಸಿ ಈಗ ಆರೋಪಿಗಳನ್ನ ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ ಪೊಲೀಸರು ಹರಸಾಹಸ ಪಡ್ತಿರುವಂಥದ್ದು. ಅದ್ರ ಜೊತೆಗೆ ಈಗಾಗಲೇ ಏನು ಸುಮಾರು ಜನ, ಕೇವಲ 11 ಜನ ಅಷ್ಟೇ ಅಲ್ಲ, ಕಲ್ಲು ತೂರಾಟದಲ್ಲಿ ಭಾಗಿಯಾದ ಸುಮಾರು ಜನರ ಮೇಲೆ ಅಂತ ಹೇಳಿ FIR ದಾಖಲಾಗಿರುವಂಥದ್ದು. 11 ಜನರಿಗೆ ಈ ಘಟನೆಗಳಿಗೆ ಗಾಯ ಆಗಿರುವಂಥದ್ದು. ಪ್ರಮುಖವಾಗಿ ಏನು ಬಸ್ಗಳ ಮೇಲೆ ಕಲ್ಲು ತೂರಾಟ, ಖಾಸಗಿ ವಾಹನಗಳ ಮೇಲೆ ಕಲ್ಲು ತೂರಾಟ, ಇವೆಲ್ಲ ಅಂಶಗಳನ್ನು ಈಗ FIR ಅಲ್ಲಿ ದಾಖಲೆ ಮಾಡಿರುವಂಥದ್ದು. ಯಮಕನಮರಡಿ PSI ಅವರು ನೀಡಿದ ದೂರಿನ ಅನ್ವಯ ಈಗ ಪೊಲೀಸರು ಫೀಲ್ಡ್ಗೆ ಇಳಿದಿರುವಂಥದ್ದು. ಸಂಪೂರ್ಣವಾಗಿ ಆ ಘಟನಾ ಸ್ಥಳದಲ್ಲಿ ಯಾರ್ಯಾರಿದ್ರು, ಏನು ಮಾಧ್ಯಮದವರಾಗಿರ್ಬೋದು, ಎಲ್ಲರ ಸಹಕಾರದಿಂದ ಆ ಮೊಬೈಲ್ಗಳಿಂದ ದೃಶ್ಯವನ್ನು ಕಲೆಕ್ಟ್ ಮಾಡುವ ಕಾರ್ಯವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಹೀಗಾಗಿ ಸುಮಾರು ಜನರ ಮೇಲೆ, ಅಂದರೆ 50ಕ್ಕೂ ಹೆಚ್ಚು ಜನರ ಮೇಲೆ ಈಗ ಏನು ಪ್ರಕರಣವನ್ನು ದಾಖಲು ಮಾಡಿ ಅವರನ್ನು ವಶಕ್ಕೆ ಪಡೆಯುವ ಸಾಧ್ಯತೆಗಳಿರುವಂಥದ್ದು. ಈಗಾಗಲೇ ಘಟನೆಗೆ ಸಂಬಂಧಿಸಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಯಮಕನಮರಡಿ ಠಾಣೆಯಲ್ಲಿ ಬೀಡು ಬಿಟ್ಟಿರುವಂಥದ್ದು. ಬೆಳಗಾವಿ SP ಅವರು ಕೂಡ ಯಮಕನಮರಡಿ ಠಾಣೆಯಲ್ಲಿ ಈಗ ಅಧಿಕಾರಿಗಳಿಂದ ಮಾಹಿತಿ ಪಡಿತಾ ಇದ್ದಾರೆ. ಪೊಲೀಸರು ಕೂಡ ಈಗ ಸಂಪೂರ್ಣವಾದ ಏನು ಘಟನೆಯ ತನಿಖೆಯನ್ನು ಮಾಡ್ತಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಚೇತನ್.